ವೆಲ್ಕಮ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋದು ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ ಟು ಟೇಲರ್ ಬ್ರೇಕ್ ಡೌನ್. ನೀನು ಫಾಸ್ಟ್ನಾಗ ಸ್ವಲ್ಪ ರಿವ್ಯೂ ಹೇಳ್ಬಿಟ್ಟಿದ್ದಾನೆ. ಫಸ್ಟ್ ನಾವು ಮಾತಾಡಬೇಕಂದ್ರೆ ಫಿಲ್ಮ್ ಡೈರೆಕ್ಟರ್ ಸುಕುಮಾರ್ ಅವರೇ ಒಂದು ಚಲೋ ಟೇಲರ್ನು ರಿಲೀಸ್ ಮಾಡಿರಿ. 3 ವರ್ಷ ಆದಮೇಲೆ ಫಿಲ್ಮ್ನಲ್ಲಿ ಇಷ್ಟು ಗನ ವರ್ಕ್ ಆದಮೇಲೆ, ಇಷ್ಟು ಗನ ರೊಕ್ಕ ಹಾಕಿದ್ಮೇಲೆ, ಇಷ್ಟು ಗನ ಥ್ರಿಟಿಕಲ್ ಬಿಸ್ನೆಸ್ ಬಗ್ಗೆ ನೀವು ಮಾತಾಡಿದ ಮೇಲೆ ಫೈನಲಿ ಒಂದು ಔಟ್ಪುಟ್ ಆಗಿ ಟೇಲರ್ ರಿಲೀಸ್ ಆಯ್ತಲ್ಲ, ಸಾಲಿಡ್ ನನಗೆ ಅನಿಸಿತು. ಓಕೆನಾ, ಬೀಜಮ್ ಸ್ವಲ್ಪ ನಾನು ಲಾರ್ಡ್ ಅಪ್ಲೇ ನನಗೆ ಅನಿಸಿಲ್ಲ. ಯಾಕಂದ್ರೆ ಫಸ್ಟ್ ಪಾರ್ಟ್ನಲ್ಲಿ ದೇವಿಶ್ರೀ ಪ್ರಸಾದ್ ಒಂದು ಬೀಜಮ್ ಕೊಟ್ಟರೆ ನೋಡಿ, ಅದು ಕೆಳಮಟ್ಟಿಗೆ ಬೂಸ್ ಬಂಪ್ಸ್ ಕ್ರಿಯೇಟ್ ಮಾಡ್ತಿದ್ದು. ಬಟ್ ನಿನ್ನ ಟೇಲರ್ ಒಂದು ಹೈಪ್ ಬಂದಿಗೆ ಒಂದು ಸ್ಲೋ ಮೋಷನ್ದಾಗ ಟೇಲರ್ ಡ್ರಾಪ್ ಆತದ ನೋಡ್ರಿ. ಸ್ವಲ್ಪ ಅಲ್ಲಿ ಬೀಜಮ್ ನಮಗೆ ಅನಿಸ್ಲಿಲ್ಲ, ನೋಡೋ ಮಟ್ಟಿಗೆ ಮ್ಯಾಜಿಕ್ ನಮಗೆ ಅನಿಸಲಿಲ್ಲ. ಈ ಸರಿ ತಮ್ಮನ್ನು ಬೀಜಮ್ ಕೊಡ್ತಾನೆ ಅಂತಂದ್ರೆ, ಬಟ್ ಈ ಫಿಲ್ಮ್ನಲ್ಲಿ ಇನ್ನೂ ತಮ್ಮನ್ನವ್ರು ಬೀಜಮ್ ಕೊಟ್ಟರೆ ಏನು ಕೊಟ್ಟಿಲ್ಲ. ಯಾಕಂದ್ರೆ ಇನ್ನೂ 20 ದಿನ ಬಾಕಿ ಆದ ಮೂವಿ ರಿಲೀಸ್ ಆಗಬೇಕು. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಒಂದು ಸ್ಟಾರ್ಟ್ ಆಗ್ತದ ಟೇಲರ್ ಒಂದು ಅಡವಿಲಾಸೆ ಒಂದು ಮ್ಯಾಪ್ ತೋರ್ಸಾರ. ಓಕೆನಾ, ಬೇರೆ ಬೇರೆ ರೂಟ್ಲೆಸ್ ಹೆಂಗೆ ಸ್ಮಗ್ಲಿಂಗ್ ನಾವು ಮಾಡಬೇಕಂತ ಈ ಥರ ಪವರ್ಫುಲ್ ಲುಕ್ನಾಗ ಅಂತ ತೋರ್ಸಾರಲ್ಲಿ. ಓಕೆನಾ, ಒಂದು ರೂಮ್ನಾಗ ಮುಟ್ಟ ರೊಕ್ಕ ಜಮಾ ಆಗ ಅಂದ್ರೆ ಪುಷ್ಪ ಬಲ್ ರೊಕ್ಕದ ಏನು ಕಮ್ಮಿ ಇಲ್ಲ ಬಿಲ್ಕುಲ್. ಈ ಥರ ಬಲ್ ಪವರ್ನೂ ಅದ, ರೊಕ್ಕನೂ ಅದ. ಥರ್ಡ್ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಜಗಪತಿ ಬಾಬು ಒಂದು ಪಾಲಿಟಿಷಿಯನ್ ಅರ, ಅದು ಪವರ್ಫುಲ್ ಲುಕ್ನಾಗ ಅನಿಸ್ಲತ್ತಾರ. ಅವ್ರ ಏಜ್ ಪ್ರಕಾರ ಇಲ್ಲಿ ಚಲೋ ಮೇಕಪ್ನು ಮಾಡ್ರೆ ಅದು ಪರ್ಫೆಕ್ಟ್ಲಿ ಪಾಲಿಟಿಷಿಯನ್ ಅಂತ ನಮಗೆ ಅನಿಸ್ಲತ್ತಾರ. ಅಂದ್ರೆ ಈ ಸಾರಿ ಇವ್ರ ಬಲ್ಲಿನೂ ಪವರ್ ಅದ. ಇವ್ರ ಅಪೋಸಿಟ್ ಆ ಥರ ಅದು ಪಾಯಿಂಟ್ ನಮಗೆ ಅನಿಸ್ಲತ್ತದ ಟೇಲರ್ ನೋಡೋ ಮಟ್ಟಿಗಲ್ಲಿ. ಈ ಸಾರಿ ಪುಷ್ಪರಾಜ್ನು ಇಂಟರ್ನ್ಯಾಷನಲ್ ಸಪ್ಲೈ ಮಾಡ್ಲತ್ತಾರ. ಅಂದ್ರೆ ಜಪಾನ್ ಆಗಲಿ, ಚೈನಾ ಆಗಲಿ, ಈ ಸಾರಿ ಸಪ್ಲೈ ಅವ್ರು ಮಾಡ್ಲತ್ತಾರ. ಅಂದ್ರೆ ಒಂದು ಚೈನ್ ಇಲ್ಲ, ಬೇರೆ ಬೇರೆ ಲೆವೆಲ್ದಾಗ, ಬೇರೆ ಬೇರೆ ಸಿಟಿ, ಬೇರೆ ಬೇರೆ ಕಂಟ್ರಿದಾಗ ಈ ಥರ ಸ್ಮಗ್ಲಿಂಗ್ ಅಂತಕ್ಕೆ ಆಲತ್ತದ. ಇದನ್ನು ಪಾಯಿಂಟ್ ಅಂತಕ್ಕೆ ಚಲೋ ಆಗಿ ತೋರಿಸ್ಯಾರ. ಇಲ್ಲಿ ತನಕ ಪಾಯಿಂಟ್ ನಮಗೆ ಅರ್ಥ ಐತೆ. ಬಟ್ ಜಾತ್ರಾದೇನು ಸೀನ್ ಅದಲ್ಲ, ಅದು ಡೆಕೋರೇಷನ್ ಆಗಲಿ, ಅದ್ರ ಮೇಲೆ ಎಷ್ಟು ವರ್ಕ್ ಆಗಿದೆ, 40 crores ಮೇಲೆ ಫಿಲ್ಮ್ ಅದು ಬಜೆಟ್ ಹೋಗೋದ. ಅದು ಒಂದು ಸೀನ್ ಸಲಕ್ಕೆ ಅಂದ್ರೆ ಮ್ಯಾಕ್ಸಿಮಮ್ 20 minutes ಅದು ಫಿಲ್ಮ್ನಲ್ಲಿ ಸೀನ್ ಇರೋದು. ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅದೇ ಜಾತ್ರಾ ಸೀನ್ನಲ್ಲಿ ಇಲ್ಲಿ ನಾವು ಪುಷ್ಪರಾಜ್ ಒಡ್ಸ್ಕೊತಾನೆ ಮತ್ತು ಅಳತಾನೆ ಮತ್ತು ಹೊಡಿತಾನೆ. ಇದು ಮಲ್ಟಿವರ್ಸ್ ಕ್ಯಾರೆಕ್ಟರ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಚೇಂಜ್ ಗೆಟಪ್ ನಮಗೆ ಅನಿಸ್ಲತ್ತ. ಅಂದರೆ ಇಲ್ಲಿ ಪುಷ್ಪರಾಜ್ ಯಾಕೆ ಅಳಲತ್ತನ, ಯಾಕೆ ಓಡಿಸ್ಕೊಳತನ, ಇವು ಪಾಯಿಂಟ್ ಬಗ್ಗೆದಾಗ ಅದು ಮೂವಿ ನೋಡಿದ್ಮೇಲೆ ನಮಗೆ ಗೊತ್ತದ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ತೋರಿಸ್ಯಾರ. ಯಾಕೆ ಅಂಬಾಬಾಯಿ ಅವತಾರನಲ್ಲಿ ಪುಷ್ಪರಾಜ್ ಕಾಣ್ಲತ್ತನ, ಯಾಕೆ ಸೀರೆ ಉಟ್ಕೊಳತ್ತ ಅದು ಸೀರೆ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಶ್ರೀಲೀಲದ ಏನು ಅವ್ರ ತಾಯಿದೇ ಸೀರೆ ಅದ, ಅದು ಪಾಯಿಂಟ್ ಇನ್ನೂ ಡೀಟೇಲಾಗಿ ಗೊತ್ತಿಲ್ಲ. ಓಕೆನಾ, ಸೆಕೆಂಡ್ ಟೇಲರ್ ಬಂದಮೇಲೆ ನಮಗೆ ಗೊತ್ತಾಗ್ತದ. ವೇರ್ ಇಸ್ ದ ಪುಷ್ಪ ಟೇಲರ್ ಡ್ರಾಪ್ ಆಗಿತ್ತಲ್ಲ, ಫಸ್ಟ್ ಒಂದು ಗ್ಲಿಮ್ ರಿಲೀಸ್ ಆಗಿತ್ತಲ್ಲ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇತ್ತು. ಓಕೆನಾ, ಅದು ಅಡವಿದಾಗ ಹೋಗ್ಲತ್ತನ, ಒಂದು ಬಳ್ಳ ಒಂದು ಕಟ್ಟಾಗ್ಯದ, ಒಂದು ಉಗುರಿಗೆ ಒಂದು ನೇಲ್ ಪಾಲಿಶ್ ಹಚ್ಕೊಂಡ, ಅದು ಏನು ಕ್ಯಾರೆಕ್ಟರ್ ಅದ, ಅದು ಪಾಯಿಂಟ್ ಗೊತ್ತಾಗಲ್ಲ. ನೋ ಡೌಟ್ ಪುಷ್ಪಗೆ ಯಾರೋ ನೆನಪು ಬರ್ಲತ್ತಾರ, ಅವ್ರ ಹೆಸರು ಮೇಲೆ ಇದು ನೇಲ್ ಪಾಲಿಶ್ ಹಚ್ಕೊಳತ್ತಕ್ಕೆ ಅದನ್ನು ಪಾಯಿಂಟ್ ಅನ್ಸದ. ಮತ್ತು ಇದು ಯಾರೋ ತೀರ್ಕೊಂಡ್ರ, ಇವ್ರ ಕ್ಲೋಸ್ನೆಸ್ ಯಾರೋ ಫ್ರೆಂಡ್ಸ್ಗಳು ತೀರ್ಕೊಂಡ್ರ, ಇಲ್ಲಿ ಶ್ರೀಲೀಲಾ ಅಲ್ಲಿ ಇವ್ರ ಮದರ್ ಅಲ್ಲಿ ಯಾರನ್ನೋ ಅದು ಪಾಯಿಂಟ್ ಅನಿಸ್ತದ. ಯಾಕಂದ್ರೆ ಇದೊಂದು ಪಾಯಿಂಟ್ ಅನಿಸ್ತದ. ಈ ಸಾರಿ ಪುಷ್ಪರಾಜ್ ಬ್ರ್ಯಾಂಡ್ ಏನದ, ಅವ್ನ ಕೈನೇ ಅದ, ಅವ್ನ ಪಂಜಾನೇ ಅದ. ಈ ಸಾರಿ ಎಲ್ಲ ಜಗದಾಗ ನೋಡ್ರಿ ಅವ್ನ ಪಂಜಾನೇ, ಅವ್ನ ಪಂಜಾ ಇಲ್ಲಿ ಕಾಣ್ತದಲ್ಲ. ಟ್ರಕ್ ಮುಂದಕ್ಕೆ ಹೋತ ಅದನ್ನು ಪಾಯಿಂಟ್ ಅಂತ ಅನ್ಸದ. ಅಂದ್ರೆ ಸ್ಮಗ್ಲಿಂಗ್ ಅಂತ ಬೇರೆ ಲೆವೆಲ್ದಾಗೆ ಮಾಡ್ಲತ್ತಾರ, ಅದನ್ನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ತೋರಿಸ್ಯಾರ. ಅಂದ್ರೆ ಇಂಟ್ರೆಸ್ಟಿಂಗ್ ಸ್ಟೋರಿ ಅದ. ಕ್ಯಾರೆಕ್ಟರ್ಸ್ ಅಲ್ಲಿ ಮುಟ್ಟ ಡೆವಲಪ್ ಮಾಡ್ರ ಸುಕುಮಾರ್ ಅವರು ನಮಗೆ ಕಾಣ್ಲತ್ತಾರ ನೋಡೋ ಮಟ್ಟಿಗಲ್ಲಿ. ಇಲ್ಲಿ ಫಯಾಜ್ ಫಜಲ್ ಕ್ಯಾರೆಕ್ಟರ್ ಏನದಲ್ಲ, ಶಿಖಾವತ್ನಾಗ ಚಲೋ ಇಂಟ್ರೊಡ್ಯೂಸ್ ಕೊಟ್ರ. ಒಂದು ಸಾಂಗ್ ಲಾಸಲ್ಲಿ ಒಂದು ಫನಿ ಅಪ್ಲೇ ಮಜಾ ಬರ್ಲತ್ತ ನೋಡೋ ಮಟ್ಟಿಗಲ್ಲಿ. ಈ ಸಾರಿ ಒಂದು ಆರ್ಮಿ ಲುಕ್ನಾಗ ನಮಗೆ ಕಾಣ್ಲತ್ತ. ಯಾಕಂದ್ರೆ ಒಂದು ಫಾರೆಸ್ಟ್ ಪೊಲೀಸ್ ಆಫೀಸರ್ ಅವರಲ್ಲ. ಇದನ್ನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಕಾರ. ಇವ್ರಿಗೂ ಈಗೋ ಅದ, ಅವನಿಗೂ ಈಗೋ ಅದ ಅಂತ ಇಬ್ಬರು ಬಗ್ಗಲ್ಲ. ಇಬ್ಬರು ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಅಪ್ಲೇ, ಒಂದು ವಿಲನ್ ಅಪ್ಲೇ. ಇವನಿಗೆ ರೊಕ್ಕ ಬೇಕು, ಇವ್ ರೊಕ್ಕ ಕೊಡಲ್ಲ, ಅದು ಬ್ರ್ಯಾಂಡ್ ಅಪ್ಲೇ ನಮಗೆ ಕಾಣಿತ್ತು ನೋಡೋ ಮಟ್ಟಿಗಲ್ಲಿ. ಫಸ್ಟ್ ಈ ಸಾರಿ ಪೊಲಿಟಿಷಿಯನ್ ಗೊತ್ತಲ್ಲ ಪುಷ್ಪ, ರೊಕ್ಕ ತೊಗೊಂಡು ಹೋಗಲ್ಲ. ಯಾಕಂದ್ರೆ ಶಿಖಾವತ್ಗೆ ಏನು ರೊಕ್ಕ ಕೊಡ್ಬೇಕಂತಲ್ಲ, ಆ ಥರ ರೊಕ್ಕ ತೊಗೊಂಡಂತ ಹೋಗಲ್ಲ, ಖಾಲಿ ಕೈಲಿ ಹೋತಾನೋ. ಓಕೆನಾ, ಈ ಸಾರಿ ಈಗೋ ಅದು ಪಾಯಿಂಟ್ ನಮಗೆ ಅನಿಸ್ಲತ್ತ. ಈ ಸಾರಿ ನಾವು ಮಾತಾಡ್ಬೇಕಂದ್ರೆ ಫಯಾಜ್ ಫಜಲ್ ಕ್ಯಾರೆಕ್ಟರ್ ಇರೋದಲ್ಲ. ಈ ಸಾರಿ ಬಿಗ್ ಅವ್ರ ಹಿಂದೂ ಮನ್ಸರ್ ಗ್ಯಾಂಗ್ಸ್ಟರ್ ನಮಗೆ ಅನಿಸ್ಲತ್ತದ ನೋಡೋ ಮಟ್ಟಿಗಲ್ಲಿ. ಹಿಂಗೆ ಮತ್ತು ಇಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ನು ಇಂಟ್ರೊಡ್ಯೂಸ್ ಕೊಡ್ತಾರೆ ಸುಕುಮಾರ್, ಅದು ಪಾಯಿಂಟ್ ನಮಗೆ ಅನಿಸ್ಲತ್ತದ. ಹಂಗೆ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಒಂದು ಜಗದ ಇಲ್ಲಿ ಪುಷ್ಪರಾಜ್ ಸೀರೆ ಉಟ್ಕಲ್ಲ, ಇನ್ನೊಂದು 2-3 ಜಗದ ಸೀರೆ ಉಟ್ಕೋತಾನೆ. ಓಕೆನಾ, ಅದೊಂದು ಪಾಯಿಂಟ್ ಅಂತ ಇಲ್ಲಿ ಅಯ್ಯಪ್ಪ ಮಾಲಾನ ಹಾಕ್ಯಾನ, ಸ್ವಾಮಿ ಆಗ್ಯಾನ, ಇದನ್ನು ಪ್ರೆಸೆಂಟೇಷನ್ ಕೊಟ್ರ ಸೀರೆ. ಫಸ್ಟ್ ಪಾರ್ಟ್ನಲ್ಲಿ ಏನು ವಿಲನ್ಗಳು ಇದ್ವಲ್ಲ, ಅಂದ್ರೆ ಸುನೀಲ್ ಅಲ್ಲಿ ಬೇರೆ ಗೆಟಪ್ ಅಲ್ಲಿ, ಮತ್ತು ಇಲ್ಲಿ ನ್ಯೂ ಆ್ಯಕ್ಟರ್ನಿಗೂ ಇಂಟ್ರೊಡ್ಯೂಸ್ ಕೊಟ್ರ, ಸತ್ಯಗೂ ಇಂಟ್ರೊಡ್ಯೂಸ್ ಕೊಟ್ರ, ಕಾಮಿಡಿ ಆ್ಯಕ್ಟರ್ನು ಫಿಲ್ಮ್ನಲ್ಲಿ ಯಾರ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಿರ್ಕವ. ಈ ಸಾರಿ ಫಿಲ್ಮ್ನಲ್ಲಿ ಒಂದು ಬೇರೆ ಲೆವೆಲ್ದಾಗೆ ಸ್ಟೋರಿ ಹೇಳ್ತಿರ್ಬೇಕು. ಯಾಕಂದ್ರೆ ಫಸ್ಟ್ ಪಾರ್ಟ್ ಹಿಂದಿದಾಗ ಮುಟ್ಟ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಓಕೆನಾ, ತೆಲುಗುದೂ ಚಲೋ ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗಿತ್ತು. ಈ ಸಾರಿ ಇದು ಮೂವಿ ಪ್ರಮೋಷನ್ಸ್ ಹೇಳಕ್ಕೆ ಬಿಹಾರ್ ಪಟ್ನಲ್ಲಿ ಒಂದು ಗ್ರ್ಯಾಂಡ್ ಲೆವೆಲ್ದಾಗ ಅಂತ ಮೂವಿ ಪ್ರಮೋಷನ್ ಅಂತ ಮಾಡ್ರೆ 4-5 ಲಕ್ಷ ಪಬ್ಲಿಕ್ ಬಂದಿಲ್ಲ, ಒಂದು ಕ್ರೌಡ್ ಮುಟ್ಟ ಬಂದಿತ್ತು. ಓಕೆನಾ, ಇದು ಒಂದು ಈವೆಂಟ್ ಸಲಕ್ಕೆ. ದೇವರ ಮೂವಿಗೆ ಏನು ಈವೆಂಟ್ ಸಲಕ್ಕೆ ಮುಟ್ಟ ಪ್ರಾಬ್ಲಮ್ ಆಗಿತ್ತಲ್ಲ, ಈವೆಂಟ್ ಕ್ಯಾನ್ಸಲ್ ಆಗಿದ್ದು ದೇವರದು ಏನು ಅದು ಪ್ರಮೋಷನ್ ಸಲಕ್ಕೆ. ನನಗಂತ ಟೇಲರ್ ಒಂದು ವಾವ್ ಫ್ಯಾಕ್ಟರ್ ನನಗೆ ಅನಿಸಿದ್ದು, ಥೋಡೆ ಬೂಸ್ ಬಂಪ್ಸ್ ಕ್ರಿಯೇಟ್ ಮಾಡಿತ್ತು. ಇನ್ನೂ ಡೀಟೇಲಾಗಿ ಮಾತಾಡಬೇಕು, ನೀವು ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಾನು ಮಾತಾಡ್ತೀನಿ. ಟೇಲರ್ ನಿಮಗೆ ಹೆಂಗೆ ಅನ್ಸದ ಕಾಮೆಂಟ್ ಮಾಡಿ. ಅದಕ್ಕಿಂತ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.